ಎಲ್ಲರೂ ನಮಸ್ಕಾರ. ಎಲ್ಲ ನಮ್ಮ ಮಾಧ್ಯಮ ಮಿತ್ರಗಳಿಗೆ ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತ. ಮೊಟ್ಟ ಮೊದಲಿಗೆ ನಾಳೆ ಯುಗಾದಿ, ರಂಜಾನ್ ಹಬ್ಬ ಬರ್ತಾ ಇದೆ. ಯುಗಾದಿ ಹಾಗೂ ರಂಜಾನ್ ಹಬ್ಬದ ಎಲ್ಲ ನಮ್ಮ ವಿಜಯಪುರ ಜನತೆಗೆ, ಮಾಧ್ಯಮ ಮಿತ್ರರಿಗೆ ನಾನು ಶುಭಾಶಯಗಳನ್ನು ಕೋರುತ್ತಾ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಶುರು ಮಾಡುತ್ತೇನೆ. ಇವತ್ತಿನ ಪತ್ರಿಕಾಗೋಷ್ಠಿ ವಿಷಯ ಮುಂಬರುವ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕ್ ಪಂಚಾಯತ್ ಚುನಾವಣೆ. ಸೊ ಈ ಒಂದು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಕಳೆದ 10 ವರ್ಷದಿಂದ ಪೆಂಡಿಂಗ್ ಇದೆ. ಕಳೆದ ಜಡ್ಪಿ ಮತ್ತೆ ಟಿಪಿ ಚುನಾವಣೆ ಫೆಬ್ರವರಿ 2016ರಲ್ಲಿ ನಡೆದಿತ್ತು. 2016ರಲ್ಲಿ ನಡೆದಾದ್ಮೇಲೆ 2021ಕ್ಕೆ ಅದರ ಟರ್ಮ್ ಮುಗಿತು. ಜಡ್ಪಿದಾಗಿರ್ಬೋದು, ಟಿಪಿಗಾಗಿರ್ಬೋದು. 2021ಕ್ಕೆ ಮತ್ತೆ ಮರು ಚುನಾವಣೆ ನಡಿಬೇಕಾಗಿತ್ತು, ಎಲೆಕ್ಷನ್ಸ್ ನಡಿಬೇಕಾಗಿತ್ತು. ಕಾರಣಾಂತರದಿಂದ ಫೆಬ್ರವರಿ 21ರಲ್ಲಿ ಈ ಎಲೆಕ್ಷನ್ಸ್ ನಡೀಲಿಲ್ಲ. ಅವಾಗಿದ್ದಂತ ಬಿಜೆಪಿ ಸರ್ಕಾರ ಈ ಒಂದು ಚುನಾವಣೆ ನಡೆಸಲಿಲ್ಲ. ಕಾರಣ ಅವ್ರು ಕೊಟ್ಟರು, ಕೋವಿಡ್ದಿಂದ ಈ ಒಂದು ಎಲೆಕ್ಷನ್ ನಡೆಸ್ತಾ ಇಲ್ಲ. ಆಮೇಲೆ ಡಿಲಿಮಿಟೇಷನ್ ಸಮಸ್ಯೆ ಹೇಳಿದ್ರು, ರಿಸರ್ವೇಷನ್ ಸಮಸ್ಯೆ ಹೇಳಿದ್ರು. ಸೊ ಆ ಒಂದು ವರ್ಷದಲ್ಲಿ ಎಲೆಕ್ಷನ್ಸ್ ಆಗಲೇ ಇಲ್ಲ. ಸೊ ಬಿಜೆಪಿ ಸರ್ಕಾರ ಕೂಡ ಹೇಳ್ತು ಚುನಾವಣೆ ಮಾಡ್ತೀವಿ ಅನ್ಕೋತ ಚುನಾವಣೆ ಬಿಜೆಪಿ ಸರ್ಕಾರ ಮಾಡಲೇ ಇಲ್ಲ. ಕಡೆಗೂ ಇವಾಗ ಮಾರ್ಚ್ 2026 ಬಂತು. ಕಳೆದ 10 ವರ್ಷ ಆಯ್ತು ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಜಡ್ಪಿ ಟಿಪಿ ಎಲೆಕ್ಷನ್ಸ್ ನಡೆದಿಲ್ಲ. 5 ವರ್ಷ ಆಯ್ತು. ಇವಾಗ 5 ವರ್ಷ ಆದ್ರೂ ಸಹಿತ ನಮ್ಮ ಸರ್ಕಾರಕ್ಕೆ, ಇವಾಗಿದ್ದಂತ ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಎಲೆಕ್ಷನ್ ಮಾಡಬೇಕು ಅಂತೇಳಿ ಇವಾಗ ಅವ್ರು ನಿದ್ದೆ ತೆಗೆದಿದ್ದಾರೆ. 2023ರಲ್ಲಿ ಬಂದಂತ ಕಾಂಗ್ರೆಸ್ ಸರ್ಕಾರ ಕೂಡ ಜಡ್ಪಿ ಟಿಪಿ ಎಲೆಕ್ಷನ್ಸ್ ನಡೆಸಬೇಕು ಅಂತೇಳಿ ಒಂದು ಮುಂದೆ ಬಂದು ಎಲೆಕ್ಷನ್ಸ್ ನಡೆಸುವಂತ ಒಂದು ಪ್ರಯತ್ನ ಮಾಡಲಿಲ್ಲ. ಕಡೆಗೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಕೋರ್ಟ್ಗೆ ಹೋಯ್ತು. ಕೋರ್ಟ್ದಿಂದ ಆರ್ಡರ್ ಬಂದ ಮೇಲೆ ಇವಾಗ ಜೂನ್ ಒಳಗಡೆ ಎಲೆಕ್ಷನ್ಸ್ ಮಾಡ್ತೀವಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದಾರೆ. 2ನೇ ಸಲ ಮತ್ತೆ ಹೈಕೋರ್ಟ್ಗೆ ಹೋದ್ರು. ಯಾಕಂದ್ರೆ ಇನ್ನು ಡಿಲಿಮಿಟೇಷನ್ ಮತ್ತೆ ರಿಸರ್ವೇಷನ್ ರೋಸ್ಟರ್ ಇನ್ನೂ ತಯಾರಾಗ್ತಾ ಇದೆ, ಇನ್ನೂ ತಯಾರಾಗಿಲ್ಲ, ತಯಾರು ಮಾಡ್ತಿದ್ದಾರೆ. ಅದಕ್ಕೆ ಸರ್ಕಾರ ಒಂದಿಷ್ಟು ಕಾಲಾವಧಿ ತಗೊಂಡಿದ್ದಾರೆ, ಟೈಮ್ ತಗೊಂಡಿದ್ದಾರೆ. ನಮ್ಗೊಂದಿಷ್ಟು ಅವಕಾಶ ಮಾಡಿಕೊಡಿ, ನಾವು ಡಿಲಿಮಿಟೇಷನ್ ಕಾನ್ಸ್ಟಿಟ್ಯೂಷನ್ಸ್ ಡಿಲಿಮಿಟೇಷನ್ ತಯಾರು ಮಾಡ್ತೀವಿ, ಮತ್ತೆ ರಿಸರ್ವೇಷನ್ ರೋಸ್ಟರ್ ರೆಡಿ ಮಾಡ್ತೀವಿ ಅಂತೇಳಿ. ಎಷ್ಟು ದಿನ ಬೇಕು ಅಂತೇಳಿ ಕೋರ್ಟ್ ತರಾಟೆಗೆ ತಗೊಂಡ್ಮೇಲೆ ಇವಾಗ ಸರ್ಕಾರ ಜೂನ್ ಒಳಗಡೆ ಜಡ್ಪಿ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆ ನಡೆಸ್ತೀವಿ ಅಂತೇಳಿ ಒಂದು ಕೋರ್ಟ್ಗೆ ಒಂದು ಮಾತು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಗ್ರಾಮ ಪಂಚಾಯತ್ ಎಲೆಕ್ಷನ್ಸ್ ಕೂಡ ನಡೆದಿಲ್ಲ ನಮ್ಮ ರಾಜ್ಯದಲ್ಲಿ. 2020ರಲ್ಲಿ ನಡೆದಂತ ಗ್ರಾಮ ಪಂಚಾಯತ್ ಚುನಾವಣೆ ಕೂಡ ಡಿಸೆಂಬರ್ 2025ರಲ್ಲಿ ನಡಿಬೇಕಾಗಿತ್ತು. ಅದು ಕೂಡ ನಡೆದಿಲ್ಲ. ನೋಡಿ, ಇವೆಲ್ಲ ಒಂದು ಸ್ಥಳೀಯ ಸಂಸ್ಥೆಗಳು ಚುನಾವಣೆಗಳು. ಇವು ಎಷ್ಟು ಬೇಗ ಆಗ್ತಾವ ಅಷ್ಟು ಡೆವಲಪ್ಮೆಂಟ್ ವರ್ಕ್ ಸ್ಟಾರ್ಟ್ ಆಗ್ತಾವ ಹಳ್ಳಿಗಳಲ್ಲಿ. ಬಟ್ ಇವರು ಡೆವಲಪ್ಮೆಂಟ್ ವರ್ಕ್ ನೋಡ್ತಾನೆ ಇಲ್ಲ. ಎಲೆಕ್ಷನ್ಸ್ ಮಾಡ್ಬೇಕಲ್ಲ ಅಂತೇಳಿ ಇವ್ರಿಗೆ ಏನೋ ಒಂದು ಸ್ವಲ್ಪ ಪರಿಜ್ಞಾನ ಇಲ್ಲ ಸರ್ಕಾರಕ್ಕೆ. ಈಗ ಜಡ್ಪಿ ಟಿಪಿ ಟರ್ಮ್ ಹೋದು ಎಷ್ಟೋ ವರ್ಷ ಆಯ್ತು. ಇದನ್ನ ಈಗ ಅಡ್ಮಿನಿಸ್ಟ್ರೇಟರ್ ರೂಲ್ ನಲ್ಲಿ ನಡೀತಾ ಇದೆ, ಅಡ್ಮಿನಿಸ್ಟ್ರೇಟರ್ಸ್ ನಡೆಸ್ತಿದ್ದಾರೆ. ಸೊ ಇವಾಗ ಒಂದೇನೋ ಒಂದು ಕಾಲ್ ಕೂಡ ಬಂದಿದೆ, ಜೂನ್ 2026 ಒಳಗಡೆ ಚುನಾವಣೆ ನಡೆಸ್ತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಆಮ್ ಆದ್ಮಿ ಪಕ್ಷ ಈ ಒಂದು ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕ್ ಪಂಚಾಯತ್ ಚುನಾವಣೆಗೆ ಸಂಪೂರ್ಣವಾಗಿ ತಯಾರಿದೆ. ವಿಜಯಪುರ ಜಿಲ್ಲೆಯಲ್ಲಿ ಬರುವಂತ ಜಡ್ಪಿ ಹಾಗೂ ಟಿಪಿ ಎಲೆಕ್ಷನ್ಸ್ ನಲ್ಲಿ ನಾವು ಕಾತುರದಿಂದ ಕಾಯ್ತಾ ಇದ್ದೀವಿ. ಬಿಜಾಪುರ ಜಿಲ್ಲೆಯಲ್ಲಿ ಇರುವಂತ 44 ಜಡ್ಪಿ ಕ್ಷೇತ್ರ ಹಾಗೂ 158 ತಾಲೂಕ್ ಪಂಚಾಯತ್ ಕ್ಷೇತ್ರಗಳಲ್ಲಿ ಆಮ್ ಆದ್ಮಿ ಪಕ್ಷ ಸಂಪೂರ್ಣವಾಗಿ ನಿಲ್ತಾ ಇದೆ, ಪೂರ್ಣ ತಯಾರಿ ಮಾಡಿಕೊಂಡು ನಿಲ್ತಾ ಇದೆ. ಈ ಒಂದು ಲಿಸ್ಟ್ ಬಿಡುಗಡೆ ಮಾಡೋದ್ರಲ್ಲಿಯೂ ಸರ್ಕಾರ ಒಂದ್ ಸ್ವಲ್ಪ ಗೊಂದಲ ಮಾಡ್ತು. ಮಾರ್ಚ್ 2021ರಲ್ಲಿ ಒಂದು ಲಿಸ್ಟ್ ಬಿಡ್ತು, ಎಲೆಕ್ಷನ್ ನಡೆಸಬೇಕು ಅಂತೇಳಿ. ಡಿಲಿಮಿಟೇಷನ್ ಬಿಟ್ರು, ರಿಸರ್ವೇಷನ್ ಬಿಟ್ರು ಬಿಜೆಪಿ ಸರ್ಕಾರ ಇದ್ದಾಗ. ಆಮೇಲೆ ಅದು ಕಾರ್ಯರೂಪಕ್ಕೆ ಬರಲೇ ಇಲ್ಲ, ಅದು ಹಂಗೆ ಪೆಂಡಿಂಗ್ ಉಳಿದ್ಬಿಡ್ತು. ಆಮೇಲೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇವರು ಒಂದು ಲಿಸ್ಟ್ ಬಿಟ್ರು ಡಿಲಿಮಿಟೇಷನ್. ಸೊ ಇವಾಗ
ಡಿಲಿಮಿಟೇಷನ್ 2021 ಪ್ರಕಾರ ಡಿಲಿಮಿಟೇಷನ್ ಪ್ರಕಾರ 44 ಜಡ್ಪಿ ನಮ್ಮ ವಿಜಯಪುರ ಜಿಲ್ಲೆಗೆ ಮತ್ತೆ 158 ತಾಲೂಕ್ ಪಂಚಾಯತ್ ಕ್ಷೇತ್ರ ನಮ್ಮ ವಿಜಯಪುರ ಜಿಲ್ಲೆಗಿದೆ. ಸೊ ಇವಾಗ ಕಾಂಗ್ರೆಸ್ ಸರ್ಕಾರ ಮತ್ತೊಂದು ಡಿಲಿಮಿಟೇಷನ್ ತಯಾರು ಮಾಡ್ತಾ ಇದೆ. ಸೊ ಅಂದ್ರೆ ಈಗ ಹಿಂದೆ ಬಿಟ್ಟಂತ ಡಿಲಿಮಿಟೇಷನ್ ಮತ್ತೆ ರಿಸರ್ವೇಷನ್ ಮೋಸ್ಟ್ಲಿ ಆಲ್ಮೋಸ್ಟ್ ಕ್ಯಾನ್ಸಲ್ ಆಗುತ್ತೆ. ಹೊಸದಾಗಿ ಡಿಲಿಮಿಟೇಷನ್ ರೆಡಿ ಮಾಡ್ತಿದ್ದಾರೆ, ಹೊಸದಾಗಿ ರಿಸರ್ವೇಷನ್ ರೋಸ್ಟರ್ ರೆಡಿ ಮಾಡ್ತಿದ್ದಾರೆ. ಸೊ ಅದು ಯಾವಾಗ ಬರುತ್ತೆ ಅದರ ಪ್ರಕಾರವಾಗಿ ನಮ್ಮ ಕ್ಯಾಂಡಿಡೇಟ್ಸ್ ಅನ್ನು ನಾವು ತಯಾರು ಮಾಡ್ತಾ ಇರ್ತೀವಿ. ಅದೇ ರೀತಿಯಲ್ಲಿ ಇವಾಗ ಇರುವಂತ ಜಡ್ಪಿ 44ರಲ್ಲಿ ಆಮ್ ಆದ್ಮಿ ಪಕ್ಷ ಸುಮಾರು 13ರಿಂದ 15 ಕ್ಯಾಂಡಿಡೇಟ್ಸ್ ಆಲ್ರೆಡಿ ಇವಾಗ ರೆಡಿ ಇದ್ದಾರೆ. ಅದು ರೋಸ್ಟರ್ ಯಾವಾಗ ಬರ್ತದೆ ಬರಲಿ, ಅದ್ರ ತಕ್ಕಂತೆ ಮತ್ತೆ ನಾವು ಚೇಂಜಸ್ ಮಾಡ್ತೀವಿ. ಇವಾಗ ಸದ್ಯಕ್ಕೆ 15 ಜಡ್ಪಿ ಕ್ಯಾಂಡಿಡೇಟ್ ರೆಡಿ ಇದ್ದಾರೆ, ಸುಮಾರು 30-40 ತಾಲೂಕ್ ಪಂಚಾಯತ್ ಕ್ಯಾಂಡಿಡೇಟ್ಸ್ ರೆಡಿ ಇದ್ದಾರೆ. ಸೊ ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ನಾನು ವಿಜಯಪುರ ಜಿಲ್ಲೆಯಲ್ಲಿ ಇರುವಂತ ನಾಗರಿಕರಿಗೆ ನಾನು ಆಹ್ವಾನ ಕೊಡ್ತಾ ಇದ್ದೀನಿ. ಇವತ್ತು ಆಮ್ ಆದ್ಮಿ ಪಕ್ಷ ಒಂದು ಪ್ರಾಮಾಣಿಕ ಪಕ್ಷ, ಒಂದು ಒಳ್ಳೆ ಆಡಳಿತ ಕೊಡುವಂತ ಪಕ್ಷ. ದೆಹಲಿ ಮತ್ತು ಪಂಜಾಬ್ದಲ್ಲಿ ನಾವು ಒಳ್ಳೆ ಒಂದು ಆಡಳಿತ ಕೊಟ್ಟು ಒಂದು ಜನರ ಮನಸ್ಸನ್ನು ಗೆದ್ದಂತ ಒಂದು ಆಡಳಿತ ಮಾಡಿ ನಾವು ಪಂಜಾಬ್ ಮತ್ತೆ ದೆಹಲಿಯಲ್ಲಿ ಮಾಡಿ ತೋರಿಸಿದ್ದೀವಿ. ಸೊ ಈ ಒಂದು ನಿಟ್ಟಿನಲ್ಲಿ ವಿಜಯಪುರ ಜಿಲ್ಲೆಯಲ್ಲೂ ಕೂಡ ಆಮ್ ಆದ್ಮಿ ಪಕ್ಷ ಪ್ರಾಮಾಣಿಕವಾಗಿ ನಾವು ಎಲೆಕ್ಷನ್ ಕಂಟೆಸ್ಟ್ ಮಾಡ್ತೀವಿ. ಈ ಒಂದು ಚುನಾವಣೆಗೆ ನಿಲ್ಲುವ ಬಯಸುವಂತ ವಿಜಯಪುರ ಜಿಲ್ಲಾ ನಾಗರಿಕರು, ಸಾಮಾನ್ಯ ನಾಗರಿಕರು ನಾನು ಆಹ್ವಾನ ಕೊಡ್ತಾ ಇದ್ದೀನಿ. ಬನ್ನಿ, ಇದು ನಿಮ್ಮ ಪಕ್ಷ. ನಾವು ನೀವು ಕೂಡಿ ವಿಜಯಪುರ ಜಿಲ್ಲೆಗೆ ಒಂದು ಅಭಿವೃದ್ಧಿ ತರುವಂತ ಕೆಲಸವನ್ನು ಮಾಡೋಣ. ಯಾರಾದ್ರೂ ಆಕಾಂಕ್ಷಿ ಆಗೋ ಬಯಸಿದ್ರೆ ದಯವಿಟ್ಟು ನಾನು ಹೇಳುವಂತ ಕಾಂಟ್ಯಾಕ್ಟ್ ನಂಬರು ಮತ್ತೆ ನಾನು ಹೇಳುವಂತ ಇಮೇಲ್ ಐಡಿಗೆ ದಯವಿಟ್ಟು ತಾವು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಅಪ್ಲಿಕೇಶನ್ ಅನ್ನು ಕಳಿಸ್ಬೇಕು. ವಾಟ್ಸಪ್ ಆದ್ರೂ ಮಾಡ್ಬೋದು, ಇಮೇಲ್ ಮುಖಾಂತರ ನೀವು ನಿಮ್ಮ ಅರ್ಜಿಯನ್ನು ನಮಗೆ ಕಳಿಸ್ಬೋದು. ಒಂದು ಕಂಡೀಷನ್ ಹೇಳ್ತೀನಿ, ನಮ್ಮ ಪಕ್ಷದಿಂದ ನಿಲ್ಲಿಸಬೇಕಾದ್ರೆ ಕ್ಯಾಂಡಿಡೇಟ್ಸು ನಾನ್ ಕರಪ್ಟ್ ಬೇಕು, ಯಾವುದೇ ಒಂದು ಹಗರಣದಲ್ಲಿ ಸಿಲುಕಿರಬಾರದು. ನಾನು ಮಾಧ್ಯಮ ಮಿತ್ರರಿಗೂ ಹೇಳ್ತೀನಿ, ಯಾರಾದ್ರೂ ಆ ತರ ನಿಮಗೆ ಆಮ್ ಆದ್ಮಿ ಪಕ್ಷದಿಂದ ಇಲ್ಲ ಸರ್ ಇವನು ಭ್ರಷ್ಟಿದ್ದಾನೆ, ಇವನು ಹಿಂದೆ ಮೋಸ ಮಾಡಿದ್ದಾನೆ, ಆ ತರ ಏನಾದ್ರೆ ನೀವು ನಮ್ಮ ಗಮನಕ್ಕೆ ತರಬಹುದು. ನಮ್ಮ ಗಮನಕ್ಕೆ ಬಂದ ಮೇಲೆ ಅಂತ ಕ್ಯಾಂಡಿಡೇಟ್ಸ್ ನಾವು ರಿಜೆಕ್ಟ್ ಮಾಡ್ತೀವಿ. ಸೊ ಯಾವುದೇ ಕಾರಣಕ್ಕೆ ನಮ್ಮ ಜಿಲ್ಲೆಯಲ್ಲಿ ಕರಪ್ಟ್ ಇರುವಂತ ಅಭ್ಯರ್ಥಿಗಳನ್ನ ನಾವು ಹಾಕುವುದಿಲ್ಲ. ಇನ್ ಕೇಸ್ ಹಾಕಿದ್ರು ಕೂಡ ನಮ್ಮ ಗಮನಕ್ಕೆ ಬಂದ ಮೇಲೆ ನಾವು ತೆಗೆಯುವಂತ ಪ್ರಯತ್ನ ಮಾಡ್ತೀವಿ. ಸೊ ನಾನು ಹೇಳುವಂತ ವಾಟ್ಸಪ್ ನಂಬರ್ ನೋಟ್ ಡೌನ್ ಮಾಡ್ಕೊಳ್ಳಿ, 9535042411. ರಿಪೀಟ್ ಮಾಡ್ತೀನಿ, ವಾಟ್ಸಪ್ ನಂಬರ್ 9535042411. ಈ ವಾಟ್ಸಪ್ ನಂಬರ್ಗೆ ನಿಮ್ಮ ಅರ್ಜಿ ಕಳಿಸಿ. ಮೇಲ್ ಐಡಿ ಕೂಡ ಹೇಳ್ತೀನಿ, AAP ವಿಜಯಪುರ, AAPVIJAYAPURA AAPvijaypur@gmail.com. ಇದಕ್ಕೂ ಕೂಡ ತಾವು ತಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದು. ಸೊ ಹೀಗೆ ಅದರಲ್ಲಿ ಮುಖ್ಯವಾಗಿ ನಾವು ಫಸ್ಟ್ ಟಿಕೆಟ್ ಕೊಡೋದು ನಮ್ಮ ಪಕ್ಷಕ್ಕೆ, ನಮ್ಮ ಪಕ್ಷದಲ್ಲಿ ದುಡಿದಂತ ಪ್ರಾಮಾಣಿಕ ಕಾರ್ಯಕರ್ತರನ್ನು ನಾವು ಫಸ್ಟ್ ಪ್ರಯಾರಿಟಿ ಕೊಡ್ತೀವಿ. ನಮ್ಮ ಪಕ್ಷದಲ್ಲಿ ದುಡಿದಂತ ಕಾರ್ಯಕರ್ತರಿಗೆ, ಪದಾಧಿಕಾರಿಗಳಿಗೆ ನಾವು ಫಸ್ಟ್ ಟಿಕೆಟ್ ಕೊಡುವಂತ ಪ್ರಯತ್ನ ಮಾಡ್ತೀವಿ. ಉಳಿದಿದ್ದ ಸೀಟ್ ಏನಿರ್ತವೆ ನಾವು ಜನಸಾಮಾನ್ಯರಿಗೆ, ಕಾಮನ್ ಪೀಪಲ್ಸ್ ಅಂತ ಏನ್ ಕರಿತೀವಿ ಅವರಿಗೆ ನಾವು ಟಿಕೆಟ್ ಕೊಡುವಂತ ಪ್ರಯತ್ನ ಮಾಡ್ತೀವಿ. ಯಾಕಂದ್ರೆ ಎಲೆಕ್ಷನ್ ಅನೌನ್ಸ್ ಆದ ತಕ್ಷಣ ಬೇರೆ ಪಕ್ಷದಲ್ಲಿ ಸಿಗ್ಲಿಲ್ಲ ಟಿಕೆಟ್ ಅಂತಂದ್ರೆ ಅವಾಗ ನಮ್ಮ ಪಕ್ಷಕ್ಕೆ ಬರುವಂತ ಚಾನ್ಸಸ್ ಬಹಳ ಇದಾವೆ. ಈ ತಾವೆಲ್ಲ ನೋಡಿದಿರಿ, ನಾವೆಲ್ಲ ನೋಡಿದೀವಿ. ಸೊ ಆತರ ಆಗಬಾರ್ದಂತಂದ್ರೆ ಇವಾಗ್ಲೇನೆ ತಾವು ನಮ್ಮ ಪಕ್ಷಕ್ಕೆ ಬಂದು ನಮ್ಮ ಪಕ್ಷಕ್ಕೋಸ್ಕರ ಕೆಲಸ ಮಾಡಿ ನಿಮ್ಮ ಕ್ಷೇತ್ರದಲ್ಲಿ ಟಿಕೆಟ್ ಅನ್ನು ಗಿಡಿಸ್ಕೊಳ್ರಿ. ಮತ್ತೆ ನಾವು ಟಿಕೆಟ್ ಕೊಡುವುದು ಕ್ರೈಟೇರಿಯಾ, ಬೇರೆ ಪಕ್ಷದಲ್ಲಿ ಟಿಕೆಟ್ಗೋಸ್ಕರ ಎಷ್ಟೋ ದುಡ್ಡು ಕೊಟ್ಟು ಟಿಕೆಟ್ ತಗೋತಾರೆ. ನಮ್ಮ ಪಕ್ಷದಲ್ಲಿ ಯಾವುದೇ ಒಂದು ರೂಪಾಯಿ ಇಲ್ಲದೆ ನಾವು ಟಿಕೆಟ್ ಅಂತ ಕೊಡುವಂತ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ. ಯಾವುದೊಂದು ದುಡ್ಡು ಕೊಡದೆ, ದುಡ್ಡು ತಗೊಳ್ಳದೆ ಪ್ರಾಮಾಣಿಕವಾಗಿ ನಾವು ಟಿಕೆಟ್ ಕೊಡ್ತೀವಿ. ಕೆಲಸ ಮಾಡುವಂತವ್ರನ್ನ ಟಿಕೆಟ್ ಕೊಡ್ತೀವಿ. ಸೊ ಜನಪರ ಕಾಳಜಿ ಇದ್ದವರು, ಸಾಮಾಜಿಕವಾಗಿ ಕಾಳಜಿ ಇದ್ದಂತ ಜನರು ಆಮ್ ಆದ್ಮಿ ಪಕ್ಷಕ್ಕೆ ನಾನು ಮುಕ್ತವಾಗಿ ಆಹ್ವಾನ ಕೊಡ್ತಾ ಇದ್ದೀನಿ. ಬನ್ನಿ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ತಾವು ಭಾಗವಹಿಸಿ. ನಾವು ನಿಮ್ಮನ್ನ ಟಿಕೆಟ್ ಕೊಡ್ತೀವಿ. ಜನಪರ ಕೆಲಸ ಮಾಡೋಣ, ಅಭಿವೃದ್ಧಿ ಕೆಲಸ ಮಾಡೋಣ, ಗ್ರಾಮಗಳಲ್ಲಿ ಪಂಚಾಯತ್ಗಳಲ್ಲಿ ಅಭಿವೃದ್ಧಿ ಕೆಲಸ ಮಾಡೋಣ. ಎಲ್ಲಿವರೆಗೆ ಪ್ರಾಮಾಣಿಕ ಪಕ್ಷ ಕೆಲಸ ಮಾಡೋದಿಲ್ಲ ಅಲ್ಲಿವರೆಗೆ
ಈ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಭ್ರಷ್ಟ ಪಕ್ಷಗಳು ನಮ್ಮ ರಾಜ್ಯ ಅಷ್ಟೇ ಅಲ್ಲ ನಮ್ಮ ಜಿಲ್ಲೆ ಕೂಡ ಹಾಳು ಮಾಡ್ತಿದ್ದಾರೆ. ತಮ್ಮ ಒಂದು ಸ್ವಾರ್ಥಕ್ಕೋಸ್ಕರ ಚುನಾವಣೆ ನಡೆಸ್ತಾ ಇಲ್ಲ. ತಮ್ಮ ಸ್ವಾರ್ಥಕ್ಕೋಸ್ಕರ ಎಲ್ಲಿ ನಾವು ಸೋತು ಬಿಡ್ತೀವಿ ಅಂತ ಹೇಳಿ ಬಿಜೆಪಿ ಚುನಾವಣೆ ಮಾಡಲಿಲ್ಲ, ನಾವು ಸೋತು ಬಿಡ್ತೀವಿ ಅಂತ ಕಾಂಗ್ರೆಸ್ ಚುನಾವಣೆ ಮಾಡಲಿಲ್ಲ. ಇವಾಗ ಕೋರ್ಟ್ ಒಂದು ಕಪಾಳ ಮೋಕ್ಷ ಮಾಡಿದ ಮೇಲೆ, ಒಂದು ತರಾಟೆ ತೊಗೊಂಡ ಮೇಲೆ ಇವಾಗ ಸರ್ಕಾರ ಚುನಾವಣೆ ನಡೆಸ್ತಿದೆ ಅಂತ ಹೇಳ್ತಿದೆ. ಸೊ ಹೀಗಾಗಿ ವಿಜಯಪುರ ಜಿಲ್ಲೆಯಲ್ಲಿ ಮುಂಬರುವಂತ ಜಡ್ಪಿ ಮತ್ತೆ ಟಿಪಿ ಎಲೆಕ್ಷನ್ಸ್ ನಾವು ಪ್ರಾಮಾಣಿಕವಾಗಿ ಕಂಟೆಸ್ಟ್ ಮಾಡ್ತೀವಿ. ಒಂದು ಅಪ್ಡೇಟ್ ಅನ್ನು ಹೇಳ್ತೀನಿ. ವಿಜಯಪುರ ಜಿಲ್ಲೆಯಲ್ಲಿ ತಿಕೋಟ ಮತ್ತು ವಿಜಯಪುರ ಅರ್ಬನ್ ಏರಿಯಾ ಅಂತ ಹೇಳಿ ಕನ್ಸಿಡರ್ ಮಾಡಿದ್ದಾರೆ. ತಿಕೋಟ ಮತ್ತು ವಿಜಯಪುರ ಅರ್ಬನ್ ಏರಿಯಾ ಕನ್ಸಿಡರ್ ಮಾಡಿದ್ದಾರೆ. ಹೀಗಾಗಿ ಆ ಒಂದು ಕ್ಷೇತ್ರದಲ್ಲಿ ಜಡ್ಪಿ ಅಥವಾ ಟಿಪಿ ಎಲೆಕ್ಷನ್ಸ್ ಯಾವುದು ಇರಂಗಿಲ್ಲ. ಸರ್, ಹಾಗಾದ್ರೆ ನೀವು ಹೋದ ಸರ್ ಟಿಕೆಟ್ ಬಹಳಷ್ಟು ಮಂದಿ ಕೊಟ್ಟರೆ ಮಹಾನಗರ ಪಾಲಿಕೆಯಲ್ಲಿ ನಿಮ್ಮ ಅಭ್ಯರ್ಥಿಗಳು ಹಿಂಪಡೆದುಕೊಂಡ್ರು, ಯಾಕೆ ಸರ್ ಏನು ಸಮಸ್ಯೆ ಆಯ್ತು ಅವಾಗ? ನೋಡಿ, ಇದು ಚುನಾವಣೆ ಪ್ರಕ್ರಿಯೆ ಇರ್ತದೆ. ಅದರಲ್ಲಿ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಇದಾವಲ್ಲ, ಇದು ಗೂಂಡಾಗಿರಿ ಮಾಡುವಂತ ಒಂದು ಪಕ್ಷಗಳು. ಎಲೆಕ್ಷನ್ ಬಂದ ತಕ್ಷಣ ಗೂಂಡಾಗಿರಿ ಮಾಡೋದು, ಅವ್ರ ವಿರುದ್ಧ ಯಾರು ಪ್ರಬಲವಾಗಿ ಒಬ್ಬ ಕ್ಯಾಂಡಿಡೇಟ್ ಇರ್ತಾರಲ್ಲ ಅವರಿಗೆ ಹೆದರಿಸುವಂತ ಪ್ರಯತ್ನ ಮಾಡೋದು, ಟಿಕೆಟ್ ವಾಪಸ್ ತಗೊಳ್ಳಿ ಅಂತೇಳಿ ಒಂದು ಧಮಕಿ ಹಾಕುವಂತ ಪ್ರವೃತ್ತಿ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಮಾಡುತ್ತೆ. ಅದಕ್ಕೆ ಹೇಳ್ತಾ ಇದೀನಿ, ಈ ಜೆಸಿಬಿ ಪಕ್ಷಗಳನ್ನ ಕಿತ್ತೊಯ್ಯಬೇಕಾದ್ರೆ ಜನಸಾಮಾನ್ಯರು, ಸಾಮಾನ್ಯ ನಾಗರಿಕರು ಆ ಮಂದಿ ಪಕ್ಷಕ್ಕೆ ಬಂದಾಗ ಇಂಥವ್ರು ನಾವು ಮಟ್ಟ ಹಾಕಬಹುದು ಅಂತ ನಾನು ಹೇಳಕ್ ಬಯಸ್ತೇನೆ. ಇಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದಂತ ನಮ್ಮ ವಿಜಯಪುರ ಜಿಲ್ಲೆ ಪದಾಧಿಕಾರಿಗಳು, ಮೊಟ್ಟ ಮೊದಲನಾಗಿ ಬಾಬು ಬಿಜಾಪುರ ಅವರು, ನಮ್ಮ ಬಬಲೇಶ್ವರ ಮತಕ್ಷೇತ್ರದ ಉಸ್ತುವಾರಿ ಹಾಗೂ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳು, ಅದೇ ರೀತಿಯಲ್ಲಿ ಚಿದಾನಂದ ಔಟಿ ನಾಗ್ಠಾ ಮತಕ್ಷೇತ್ರದ ಉಸ್ತುವಾರಿ, ಅದೇ ರೀತಿಯಲ್ಲಿ ರಮೇಶ್ ದೊಡ್ಮನಿ ಇವರು ಸಿಂಧಿ ಮತಕ್ಷೇತ್ರದ ಉಸ್ತುವಾರಿ ಹಾಗೂ ಅಧ್ಯಕ್ಷರು, ಅದೇ ರೀತಿಯಲ್ಲಿ ಅವಿನಾಶ್ ಐಹೊಳೆ ನಾಗ್ಠಾ ಮತಕ್ಷೇತ್ರದ ಉಸ್ತುವಾರಿ ಹಾಗೂ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ, ಶಬ್ಬೀರ್ ಪಟೇಲ್ ಅವರು ಸಿಂಧಗಿ ಮತಕ್ಷೇತ್ರದ ಅಧ್ಯಕ್ಷರು, ಅದೇ ರೀತಿಯಲ್ಲಿ ಕಾಮನ ಗಂಗನಹಳ್ಳಿ ಅವರು ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ, ಲಕ್ಷ್ಮಣ್ ಕಂಬಾಗಿ ಅವರು ಆಮ್ ಆದ್ಮಿ ಪಕ್ಷದ ಹಿರಿಯ ಮುಖಂಡರು. ಸೊ ಇಲ್ಲಿ ಕೂತಂತ ಎಲ್ಲರೂ ನಾಳೆ ಬರುವಂತ ಜಡ್ಪಿ ಹಾಗೂ ಟಿಪಿ ಎಲೆಕ್ಷನ್ಸ್ ನಲ್ಲಿ ಕಂಟೆಸ್ಟ್ ಮಾಡ್ತಿದ್ದಾರೆ. ನಾನು ಹೇಳಿದ್ದೀನಿ ಆಗಲೇ, ಜಡ್ಪಿಯಲ್ಲಿ ಆಲ್ಮೋಸ್ಟ್ ನಮಗೆ ಈಗ 15 ಕ್ಯಾಂಡಿಡೇಟ್ಸ್ ರೆಡಿ ಆಗಿದ್ದಾರೆ. ಟಿಪಿನಲ್ಲಿ ಕೂಡ 30-35 ಕ್ಯಾಂಡಿಡೇಟ್ಸ್ ರೆಡಿ ಆಗಿದ್ದಾರೆ. ಬಟ್ ಕ್ಯಾಟಗರಿ ಒಂದ್ ಸ್ವಲ್ಪ ಬರುವ ಸ್ವಲ್ಪ ಇದೆ ವೇಟಿಂಗ್ ನಲ್ಲಿ ಇದೆ. ಸೊ ಅದಕ್ಕೋಸ್ಕರ ಆಮೇಲೆ ಚೇಂಜ್ ಆಗುವಂತ ಒಂದು ಎಲ್ಲ ಸಾಧ್ಯತೆಗಳು ಕೂಡ ಇದಾವೆ. ಇನ್ನೊಂದು, ಇತ್ತೀಚೆಗೆ IDP ಡಿಪಾರ್ಟ್ಮೆಂಟು ಈ ಸಲ ಚುನಾವಣೆ EVM ಬದಲು ಬ್ಯಾಲೆಟ್ ಪೇಪರ್ಸ್ ಅನ್ನ ಯೂಸ್ ಮಾಡಿ ಎಲೆಕ್ಷನ್ ನಡೆಸ್ತಾ ಇದೆ ಅಂತ ಹೇಳಿದೆ. ಅದಕ್ಕೊಂದು ತಿದ್ದುಪಡಿ ಕೂಡ ತಂದಿದೆ. ಬೆಂಗಳೂರಿನಲ್ಲಿ ನಡೆಯುವಂತ GB ಎಲೆಕ್ಷನ್ಸ್ ಆಗಿರ್ಬೋದು, ಬರುವಂತ ಜಡ್ಪಿ ಟಿಪಿ ಎಲೆಕ್ಷನ್ಸ್ ಆಗಿರ್ಬೋದು, ಎಲ್ಲ ಇವರು EVM ಬಿಟ್ಟು ಬ್ಯಾಲೆಟ್ ಪೇಪರ್ಸ್ ಮೇಲೆ ಇವರು ಎಲೆಕ್ಷನ್ಸ್ ಮಾಡ್ತಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಆಮ್ ಆದ್ಮಿ ಪಕ್ಷ ದೆಹಲಿಯಲ್ಲಿ ಮತ್ತೆ ಪಂಜಾಬ್ದಲ್ಲಿ ಮಾಡಿದಂತ ಒಂದು ಜನಪರ ಕೆಲಸ ನಾವು ಇಲ್ಲಿ ವಿಜಯಪುರದಲ್ಲಿ ಮಾಡಿ ತೋರಿಸ್ತೀವಿ. ಜನರು ನಮಗೊಂದು ಅವಕಾಶ ಕೊಡಬೇಕು. ಅವಕಾಶ ಕೊಟ್ಟು ನೋಡಿ, ವ್ಯತ್ಯಾಸ ನೀವೇ ನೋಡ್ತೀರಿ. ಮತ್ತೆ ಒಳ್ಳೆ ಅವೇ JCB ಪಕ್ಷಗಳು ಕೊಟ್ಟರೆ ಅವರು ರಕ್ತ ಹೀರುವಂತ ಕೆಲಸ ಮಾಡ್ತಾರೆ, ಅಭಿವೃದ್ಧಿ ಕೆಲಸ ಯಾವುದೂ ಮಾಡಂಗಿಲ್ಲ. ತಮ್ಮ ಸ್ವಾರ್ಥಕ್ಕೋಸ್ಕರ ಇವರು ಚುನಾವಣೆ ಮಾಡ್ತಾರೆ. ತಮ್ಮ ಸ್ವಾರ್ಥಕ್ಕೋಸ್ಕರ ಇವರು ಅಭಿವೃದ್ಧಿ ಕೆಲಸ ಮಾಡ್ತಾ ಇಲ್ಲ. ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕುಂಠಿತಗೊಂಡಿದೆ. ಅಭಿವೃದ್ಧಿ ಕೆಲಸನೇ ಆಗ್ತಾ ಇಲ್ಲ. ಎಲ್ಲಿ ನೋಡಿ ರೋಡ್ ಇಲ್ಲ, ಒಳಚರಂಡಿಗಳಿಲ್ಲ, ಹಳ್ಳಿಗಳಲ್ಲಿ ರೋಡ್ ಇಲ್ಲ, ಡ್ರೈನೇಜ್ ಸಿಸ್ಟಮ್ಸ್ ಇಲ್ಲ, ಸರ್ಕಾರ ಶಾಲೆಗಳು ಮುಚ್ತಾ ಇದ್ದಾವೆ. ಸೊ ಇಂಥ ಒಂದು ಪರಿಸ್ಥಿತಿ ಇದ್ದಾಗ ಹಳ್ಳಿ ಒಂದು ಗ್ರಾಮಸ್ಥರು ಯಾವ ರೀತಿ ಒಂದು ಬದುಕು ನಡೆಸ್ತಾ ಇದ್ದಾರೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಹೀಗಾಗಿ ಜಡ್ಪಿ ಮತ್ತೆ ಟಿಪಿ ಎಲೆಕ್ಷನ್ಸ್ ಸ್ಥಳೀಯ ಚುನಾವಣೆ, ಇದು ನಿಮ್ಮ ಕ್ಷೇತ್ರದಲ್ಲಿ ನಡೆಯುವಂತ ಸ್ಥಳೀಯ ಚುನಾವಣೆ ಇರೋದ್ರಿಂದ ನೀವು ಮುಂದೆ ಬನ್ನಿ, ನೀವು ಅಧಿಕಾರ ತಗೊಳ್ಳಿ. ನೀವು ಅಧಿಕಾರ ತಗೊಂಡು ಒಂದು ಚುನಾವಣೆ ಗೆದ್ದು ನಿಮ್ಮ ಗ್ರಾಮದಲ್ಲಿ ಆಗುವಂತ ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ತೋರಿಸಿ. ಅದು ಆಮ್ ಆದ್ಮಿ ಪಕ್ಷ ಹೇಳ್ತಾ ಇರೋದು. ಅದಕ್ಕೆ ಆಮ್ ಆದ್ಮಿ ಪಕ್ಷ ಮುಕ್ತವಾಗಿ ಆಹ್ವಾನ ಕೊಡ್ತಾ ಇದೆ ವಿಜಯಪುರ ಜಿಲ್ಲೆ ಜನತೆಗೆ. ಭ್ರಷ್ಟಾಚಾರ ಮುಕ್ತ ರಾಜ್ಯ ಅಥವಾ ಭ್ರಷ್ಟಾಚಾರ ಮುಕ್ತ ವಿಜಯಪುರ ಮಾಡ್ಬೇಕಂತಂದ್ರೆ ಆಮ್ ಆದ್ಮಿ ಪಕ್ಷದಿಂದ ಮಾತ್ರ ಸಾಧ್ಯ. ಯಾವ ಪಕ್ಷದ್ದು ಸಾಧ್ಯ ಇಲ್ಲ. ಎಲ್ಲ ಭ್ರಷ್ಟಾಚಾರ ಮುಳುಗೋಗಿದೆ. ಎಲ್ಲಾ ಪಕ್ಷಗಳು ಈ JCB ಪಕ್ಷಗಳನ್ನ ಈ JCB ಮುಖಾಂತರ ಕಿತ್ತೊಗಿಬೇಕಾಗಿದೆ. ಕಸವರಿ ಮುಖಾಂತರ ಆಮ್ ಆದ್ಮಿ ಪಕ್ಷದ ಚಿಹ್ನೆ ಕಸವರಿ ಮುಖಾಂತರ ಸ್ವಚ್ಛ ಮಾಡುವಂತ ಒಂದು ಪ್ರಕ್ರಿಯೆ ನಡೀತಾ ಇದೆ. ಅದೇ ರೀತಿಯಲ್ಲಿ ವಿಜಯಪುರ ಜನರು ನಮ್ಮನ್ನ ಕೈ ಜೋಡಿಸ್ಬೇಕಂತೇಳಿ